ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಒಳ್ಳೆ ಒಂದು ಲೆನ್ಸ್ ಇಟ್ಕೊಂಡು, ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಇಟ್ಕೊಂಡು ನೋಡ್ತಾ ಇದ್ದೀನಿ ಯಾವ ರೀತಿ ಜನರು ತಮ್ಮ ಕ್ಷೇತ್ರದ ಸಮಸ್ಯೆಯನ್ನು, ಇದು ನಮ್ಮಿ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿ ರೂಢಿ ಇದೆ. ಹೆಲ್ತ್ ಆನ್ ವೀಲ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಯಾವ ರೀತಿ ಮನೆ ಬಾಗಿಲಿಗೆ ನಾವು ಆರೋಗ್ಯ ಸೇವೆಯನ್ನ ತಗೊಂಡು ಹೋಗ್ತೀವಿ ಅಂತ. ಅದೇ ರೀತಿ ಸರ್ಕಾರವನ್ನೇ ನಿಮ್ಮ ಪಂಚಾಯತ್ ಮಟ್ಟದಲ್ಲಿ ತಗೊಂಡು ಬಂದಿದ್ದೀವಿ. ಎಲ್ಲ ಇಲಾಖೆಯ ಅಧಿಕಾರಿಯವರು ಇಲ್ಲಿದ್ದಾರೆ, ಜೊತೆಗೆ DC, MLA, ನಾನು ಕೂಡ ಸಂಸದರಾಗಿ ಇವತ್ತು ನಿಮ್ಮ ಜೊತೆ ಈಗ 2 ತಾಸಾಗಲಿ DC ಅವರಿದ್ದಾರೆ. ನಾವು ಇನ್ನೊಂದು ನಿಮ್ಮ ಅರ್ಜಿಗಳು ಸ್ವೀಕಾರ ಆಗೋ ತನಕ ಇಲ್ಲಿದ್ದು ನಿಮ್ಮ ಒಂದೊಂದೇ ಸಮಸ್ಯೆಗಳನ್ನು ಕೂಡ ದೀರ್ಘದಿಂದ ಆಲಿಸ್ಬಿಟ್ಟು ತಕ್ಷಣ ಇವತ್ತೇ ನಾವೇನಾದ್ರೂ ಸಮಸ್ಯೆ ಬಗೆಹರಿಸಲಿಕ್ಕಾದ್ರೆ ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಇಲ್ಲಿ ನಾನು ಅರಸೀಕೆರೆ ಕ್ಷೇತ್ರಕ್ಕೆ ಬಂದಾಗ ಮುಖ್ಯವಾಗಿ ಫಸ್ಟ್ ಎಂಟರ್ ಆಗ್ತಿದ್ದಂಗೆ ನೋಡಿದ್ದು ವಿದ್ಯಾರ್ಥಿಗಳು ಬೇರೆ ಬೇರೆ ಶಾಪ್ಗಳ ಮುಂದೆ ಕೂತ್ಕೊಂಡಿದ್ದಾರೆ. ಒಂದು ಬಸ್ ಸ್ಟ್ಯಾಂಡ್ ಇಂದ ಅವಶ್ಯಕತೆ ಇದೆ. ಮುಖ್ಯವಾಗಿ ಅಲ್ಲಿ ಹೋಗಿ ನೋಡಿದ್ರೆ ಗೋಡೆಗಳಿದಾವೆ, ಬ್ರಿಕ್ ವರ್ಕ್ ಆಗಿದೆ, ಬಟ್ ಎಲ್ಲ ಜಾಲಿ ಗಿಡಗಳು ಬೆಳೆದಿದ್ದಾವೆ. ಸೊ ಮೇನ್ ಆಗ್ಬೇಕಾಗಿರೋದು ನಮ್ಮ ಬಸ್ ಸ್ಟ್ಯಾಂಡ್ ಆಗ್ಬೇಕಾಗಿದೆ. ಜೊತೆಗೆ ಎಲ್ಲೇ ಹೋದ್ರೂ ಕೂಡ ಇಡೀ ಕ್ಷೇತ್ರದಲ್ಲೂ ಸಾರ್ವಜನಿಕರ ಸಮಸ್ಯೆ ಬರೋದು ಈ ಸ್ವತ್ತಿನ ಸಮಸ್ಯೆ. ಆಮೇಲೆ ಕುಡಿಯುವ ನೀರಿನ ಒಂದು ಸಮಸ್ಯೆ. ಕುಡಿಯುವ ನೀರಿನ ಘಟಕಗಳಿವೆ, ಎಷ್ಟೋ ಘಟಕಗಳು ಕೆಲಸ ಮಾಡ್ತಾರೆ, ಅಲ್ಲಿ ಮೇಂಟೆನೆನ್ಸ್ ಇಲ್ಲ. ಸೊ ಇದನ್ನು ಕೂಡ ನಾವು ಇಲಾಖಾ ಮಟ್ಟದಲ್ಲೂ ಕೂಡ ಯಾವಾಗ ನಾವು ಒಂದು ಸಪರೇಟ್ ಫಂಡ್ಸ್ ನ ರೆಗ್ಯುಲರ್ ಮೇಂಟೆನೆನ್ಸ್ಗೂ ಕೂಡ ನಾವು ಅಲಾಟ್ ಮಾಡಬೇಕಾಗುತ್ತೆ. ಮತ್ತೆ ಜಿಲ್ಲಾ ಕಚೇರಿಗೆ ಎಲ್ಲ ಅರಸೀಕೆರೆ ಜನರು ಕೂಡ ಅದೇ ಹೇಳ್ತಾರೆ, ದಾವಣಗೆರೆ ಹತ್ರ ಆಗುತ್ತೆ ನಮಗೆ, ಹತ್ತನಳ್ಳಿಗೆ ಹೋಗಿ ಅರ್ಜಿಗಳನ್ನ ಸಲ್ಲಿಸೋದು ಇನ್ನ ಕಷ್ಟಕರವಾದ ಕೆಲಸ ಅಂತ. ಸೊ ಅದರಿಂದ ಅದನ್ನು ಕೂಡ ನಾವು ಈ ರೀತಿ ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಸಮಸ್ಯೆಗಳನ್ನ ಬಗೆಹರಿಸೋಣ. ಇನ್ನೊಂದು ಅಧಿಕಾರಿಗಳಿಗೆ ನಾನು ಹೇಳೋದೇನು ಅಂದ್ರೆ, ದಯವಿಟ್ಟು ನಮ್ಮ ಅರಸೀಕೆರೆ ಜನ ಹತ್ತನಳ್ಳಿಗೆ ಬಂದ್ರೆ ಅವ್ರನ್ನ ಓಡಾಡಿಸ್ಲಿದ್ದಂಗೆ ಬೇಗ ಅವ್ರ ಕೆಲಸಗಳನ್ನ ಬಗೆಹರಿಸ್ಕೊಡ್ರಿ. ಆಮೇಲೆ ಬಸ್ಸಿನ ಸಮಸ್ಯೆ. ಈಗ ಶಾಲೆ ಶುರುವಾಗಿದೆ. ಸೊ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಾಲೆ ಮತ್ತೆ ಅಲ್ಲಿ ತಾನೇ ಟಾಯ್ಲೆಟ್ ಫೆಸಿಲಿಟಿ ಬಗ್ಗೆ ಕೂಡ DC ಅವರು ಹೇಳಿದ್ದಾರೆ. ಆಮೇಲೆ ಅಲ್ಲಿ ಅಡಿಗೆ ಕೋಣೆ ವ್ಯವಸ್ಥೆ, ಜೊತೆಗೆ ನಮ್ಮ ಟೀಚರ್ಸ್ನ ಕೊರತೆ, ಗೆಸ್ಟ್ ಟೀಚರ್ಸ್ನ ಪರ್ಮಿಷನ್ ಕೊಟ್ಟಿದ್ದಾರೆ ನಿಮಗೆ. ಸೊ ಅದನ್ನು ಕೂಡ ಕೊರತೆ ಇದ್ದ ಕಡೆ ಗೆಸ್ಟ್ ಟೀಚರ್ಸ್ನ ಅಪಾಯಿಂಟ್ ಮಾಡಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ. ಆಮೇಲೆ ನಮ್ಮ 10th ಮತ್ತೆ PU ರಿಸಲ್ಟ್ಸ್ ಅದು ಕೂಡ ಉತ್ತಮವಾಗಬೇಕು. ಆ ರೀತಿ ಇಲ್ಲಿರುವಂತಹ ಬ್ಲಾಕ್ ಎಜುಕೇಶನ್ ಆಫೀಸರ್ಗೂ ಕೂಡ ನೀವು ಫ್ರೀಕ್ವೆಂಟ್ ಆಗಿ ವರದಿ ತಗೊಂಡು, ನಾವು ಕೂಡ ವರದಿ ತಗೊಳ್ತೀವಿ, ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗ್ಲಿ. ಬರುವಂತಹ ದಿನಗಳಲ್ಲಿ ನಾವೇನು 21ನೇ ಸ್ಥಾನದಲ್ಲಿದ್ದೀವಿ ಅನ್ಸುತ್ತೆ. ದಾವಣಗೆರೆ ಹತ್ತನಳ್ಳಿ ಚೆನ್ನಾಗಿದ್ದೀರಾ? ಓಕೆ, ಕಂಗ್ರ್ಯಾಚುಲೇಷನ್ಸ್ ನಿಮಗಂದ್ರೆ. ಹಾ, ಸೊ ಕಂಗ್ರ್ಯಾಚುಲೇಷನ್ಸ್ ಹತ್ತನಳ್ಳಿ ಅವರಿಗೆ. ಮತ್ತೆ ಅದೇ ರೀತಿ ಇನ್ನ ಚೆನ್ನಾಗಿ ಮಾಡಿ ಅಂತ ನನ್ನ ಬೆಸ್ಟ್ ವಿಶಸ್ ಇದೆ ನಿಮ್ಗೆ. ಆಮೇಲೆ ನಮ್ಮ ಇಡೀ ಕ್ಷೇತ್ರದಲ್ಲಿ ಒಂದು ಆಶ್ರಯ ಮನೆಗಳ ಬಗ್ಗೆ ಬಹಳ ಬೇಡಿಕೆ ಇರುತ್ತೆ. ನನ್ನ ಗ್ರಾಮ ಸಡಕ್ ಯೋಜನೆ ಅದು, ಆಮೇಲೆ ನಮ್ಮ ಕಿಸಾನ್ ಯೋಜನೆ, ಇದರ ಬಗ್ಗೆ ಕೂಡ ಎಷ್ಟು ಜನ ರೈತರಿಗೆ ನಾವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದೀವಿ, ಎಷ್ಟು ಜನ ತಮ್ಮ ಹಸು ಕುರಿಗಳನ್ನ ಇನ್ಶೂರೆನ್ಸ್ ನಲ್ಲಿ ಕವರ್ ಮಾಡಿದ್ದಾರೆ. ಇದನ್ನು ಕೂಡ ನಾವು ತನಿಖೆ ಮಾಡ್ಬೇಕಾಗಿದೆ. ಯಾಕಂದ್ರೆ ಕೇಂದ್ರದಲ್ಲಿ ಈ ತಾನೇ ನಾನು ಜಗಳೂರಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದೆ, ಅಶ್ಯೂರೆನ್ಸ್ ಕಮಿಟಿನಲ್ಲಿ ಮೆಂಬರ್ ಆಗಿದ್ದೀನಿ. ಸುಮಾರು ಸ್ಟೇಟ್ಸ್ ನಲ್ಲಿ ಇಟ್ ಇಸ್ 0 ಇನ್ಶೂರೆನ್ಸ್ ನಲ್ಲಿ ಕವರ್ ಮಾಡ್ಕೊಂಡಿರೋದು. ಆ ಒಂದು ಇನ್ಶೂರೆನ್ಸ್ ಬಗ್ಗೆನೇ ಅರಿವಿರೋದಿಲ್ಲ ಸಾಕಷ್ಟು ಜನಕ್ಕೆ. ಈಗ ಮೋಸ್ಟ್ ಆಫ್ ದ ಪೌಲ್ಟ್ರಿ, ಕೋಳಿ ಸಾಕಣೆ ಮಾಡ್ತಾರಲ್ಲ, ಅದು ಕೂಡ ಇನ್ಶೂರೆನ್ಸ್ ನಲ್ಲಿ ಸಾಕಷ್ಟು ಸ್ಟೇಟ್ ನಲ್ಲಿ ಕವರ್ ಆಗಿಲ್ಲ. ನಮ್ಮ ಸ್ಟೇಟ್ ಪಾಲಿಸಿ ಯಾವ ರೀತಿ ಇದೆ ಅದನ್ನು ಕೂಡ ನಾವು ನೋಡ್ಕೊಂಡ್ಬಿಟ್ಟು ಆದಷ್ಟು ನಮ್ಮ ಆಕಳುಗಳಾಯ್ತು, ಯಾಕಂದ್ರೆ ಅವರಿಗೆ